ಶ್ರೀಮಾತ್ರಿ ನಮಃ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಿವೇದಿತಾ. ಯು ಕ್ಯಾನ್ ಕಾಲ್ ಮೀ ಆ್ಯಸ್ ನ್ಯೂಸ್ ಸರ್ಜನ್. ಆ್ಯಂಡ್ ತುಂಬ ಜನಕ್ಕೆ ನನ್ನ ಇನ್ಸ್ಟಾಗ್ರಾಮ್ ID ಥ್ರೂ ನೀವು ಬಂದಿದ್ದೀರಾ. ಸೊ ನಾನು ನಿಮಗೆ ಕಾನ್ಷಿಯಸ್ಲಿ ಹರ್ ಅಂತಲೇ ನಿಮಗೆ ಗೊತ್ತು. ಸೊ ಅವರೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ಹೊಸಬ್ರು ಇದ್ದೀರಾ ಅವರಿಗೆಲ್ಲ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕಾನ್ಷಿಯಸ್ಲಿ ಹರ್ ಅಂತ ಇದೆ, ಹೋಗಿ ಅದನ್ನು ಚೆಕ್ ಮಾಡಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿತ್ತಂದರೆ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾವು ಮಾತಾಡ್ತಾ ಇರೋದು ಟಾಪಿಕ್ ಬಂದ್ಬಿಟ್ಟು ನ್ಯೂ ಮೂನ್. ನ್ಯೂ ಮೂನ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ಅಮಾವಾಸ್ಯೆ ದಿನ ನಾವು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು, ನಾವು ಏನೆಲ್ಲ ರಿಚುವಲ್ಸ್ನ ಮಾಡ್ಬೋದು. ಅಮಾವಾಸ್ಯೆ ಅಂದ ತಕ್ಷಣ ತುಂಬ ಜನ ಅಂದ್ಕೊಳ್ತಾರೆ, ಅಮಾವಾಸ್ಯೆ ಅಂದರೆ ತುಂಬ ಕೆಟ್ಟದು, ನೀನು ಹೊರಗಡೆ ಹೋಗಬೇಡ, ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ, ಮನೆಯಲ್ಲೇ ಇರು. ಅಫ್ಕೋರ್ಸ್ ಅಮಾವಾಸ್ಯೆ ದಿನ ಸಮುದ್ರದ ಅಲೆಗಳು ಕೂಡ ಏರುಪೇರಾಗುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಅಮಾವಾಸ್ಯೆಗೆ ಅಷ್ಟು ಪವರ್ ಇರುತ್ತೆ ಆ್ಯಂಡ್ ನೀರಿಗೆ ಮತ್ತು ಅಮಾವಾಸ್ಯೆಗೆ ತುಂಬ ಕನೆಕ್ಷನ್ ಇರೋದ್ರಿಂದ ಅಲ್ಲಿ ಸಮುದ್ರದಲ್ಲೂ ಕೂಡ ಏರುಪೇರಾಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟು ಹೊರಗಡೆ ಬಿಟ್ಬಿಡಿ ಅದನ್ನ ಬಗ್ಗೆ, ಲೈಕ್ ಹೊರಗಡೆ ಹೋಗಬೇಡ ಅಮಾವಾಸ್ಯೆ ದಿನ. ಅಫ್ಕೋರ್ಸ್ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜೀಸ್ ಕೂಡ ಇರುತ್ತೆ. ಸೊ ಹೈ ಚಾನ್ಸಸ್ ಏನಂತಂದರೆ ಅಮಾವಾಸ್ಯೆ ದಿನ ಹೈ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅದರಿಂದಾಗಿ ನಮಗೆ ಒಂದಿಷ್ಟು ನಮ್ಮ ರಾಶಿಯಲ್ಲಿ ಆಸ್ಟ್ರಾಲಜಿ ಪ್ರಕಾರ ಅದು ಇದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಒಂದಿಷ್ಟು ಲೈಫಲ್ಲಿ ಏನಾದರೂ ಒಂದು ಚಾನ್ಸಸ್ ಇನ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮನೆಯವ್ರು ಹೇಳೋದನ್ನ ಕೇಳಿ. ಅಮಾವಾಸ್ಯೆ ದಿನ ಜಾಸ್ತಿ ಗಾಡೀಲಿ ಓಡಾಡೋದಾಗಲಿ ಏನಾದರೂ ಮಾಡೋದಾಗಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ. ಬಟ್ ನಾನು ಹೇಳ್ತಾ ಇರೋ ರಿಚುವಲ್ಸ್ ಬಂದುಬಿಟ್ಟು ನೀವು ಮನೆಯಲ್ಲೇ ಕೂತ್ಕೊಂಡು ಏನೇನು ಮಾಡ್ಬೋದು ಟು ಅಟ್ರಾಕ್ಟ್, ಟು ಮ್ಯಾನಿಫೆಸ್ಟ್, ಟು ಅಫರ್ಮ್ ವಾಟ್ ಎವರ್ ದ ಥಿಂಗ್ಸ್ ಯು ನೀಡ್ ಇನ್ ಯುವರ್ ಲೈಫ್. ಸೊ ನೀವು ಕೇಳ್ಬೋದು ಕ್ವಶನ್, ಯಾಕೆ ನ್ಯೂ ಮೂನ್ ದಿನನೇ ನೀವು ಈ ರಿಚುವಲ್ಸ್ ಎಲ್ಲ ಮಾಡಬೇಕು, ಯಾಕೆ ನ್ಯೂ ಮೂನ್ ದಿನ ಮಾಡಿದ್ರೆ ಇದೆಲ್ಲ ವರ್ಕ್ ಆಗುತ್ತೆ, ಏನು ನ್ಯೂ ಮೂನ್ ಏನು ಅಂತ ಹೇಳಿ ಅಲ್ವಾ. ಸೊ ನ್ಯೂ ಮೂನ್ ಅಂತ ಅಂದರೆ ಹೊಸ ಫ್ರೆಶ್ ಸ್ಟಾರ್ಟ್ ಥರ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಅಮಾವಾಸ್ಯೆ ದಿನ ಸಮುದ್ರಗಳು ಕೂಡ ಏರುಪೇರಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಅಷ್ಟು ಎನರ್ಜಿ, ಅಷ್ಟು ವೈಬ್ರೇಷನ್, ಅಷ್ಟು ಫ್ರೀಕ್ವೆನ್ಸಿ ಇರುತ್ತೆ. ಸೊ ನಮ್ಮ ಬಾಡಿ ಕೂಡ 70% ವಾಟರ್ ಇರೋದ್ರಿಂದ, ಸೊ ನೀವು ನಂಬಿ ಥಿಂಕ್ ಮಾಡಿ, ಎಷ್ಟು ನಮ್ಮ ಬಾಡಿಲಿ ಏರುಪೇರಾಗುತ್ತೆ, ಎಷ್ಟು ವೈಬ್ರೇಷನ್ ಇರುತ್ತೆ, ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ ಅಂತ ನೀವು ಯೋಚನೆ ಮಾಡಿ. ಆ್ಯಂಡ್ ನ್ಯೂ ಮೂನ್ ಅಂತ ಅಂದರೆ ಏನು, ಅವತ್ತು ಕತ್ತಲೆಯನ್ನು ಕಳೆದು ಹೊಸ ದಿನ ಅಂದರೆ ಬೆಳಕು ಮತ್ತೆ ಶುರುವಾಗೋ ದಿನ. ಅಬ್ಸರ್ವ್ ಮಾಡಿದಿರ ನೀವು, ಚಿಕ್ಕ ಅಂದರೆ ಇನ್ನು ಹೆಂಗೆ ಚಂದ್ರ ಬಂದಿರ್ತಾನೆ ಅಮಾವಾಸ್ಯೆ ನೆಕ್ಸ್ಟ್ ಡೇ ಅಂತಂದರೆ ಏನು, ಹೊಸ ಹುಡುಗ ಅವನು, ಮತ್ತೆ ಅಂದರೆ ಹೊಸದಾಗಿ ಮತ್ತೆ ಶುರು ಮಾಡ್ತಾನೆ ಅವನು ಎಲ್ಲದನ್ನು. ಸೊ ನಿಮ್ಮ ಲೈಫಲ್ಲೂ ಕೂಡ ಅಷ್ಟೇ, ಇದನ್ನು ಒಂದು ರೀಸೆಟ್ ಥರ ಕನ್ಸಿಡರ್ ಮಾಡಬೇಕು. ಒಂದು ಹೊಸದನ್ನು ಶುರು ಮಾಡೋದಕ್ಕೆ ನಿಮ್ಮ ಲೈಫಲ್ಲಿ ಇದನ್ನು ಒಂದು ಎನರ್ಜಿ ಥರ ಕನ್ಸಿಡರ್ ಮಾಡಬೇಕು. ಒಂದು ಬೆಸ್ಟ್ ಡೇ ಅಂತಲೇ ನೀವು ಅಂತ ಅನ್ಕೋಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಕ್ಕೆ ನ್ಯೂ ಮೂನ್ ದಿನನೇ ಅಥವಾ ಅಮಾವಾಸ್ಯೆ ದಿನನೇ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಯಾರೆಲ್ಲ ಶುರು ಮಾಡ್ತಿದ್ದೀರಾ ಅವರಿಗೆಲ್ಲ ಆಲ್ ದಿ ಬೆಸ್ಟ್. ಆ್ಯಂಡ್ ನಂಬಿಕೆಯಿಂದ ಮಾಡಿ, ಏನೇ ಮಾಡೋದಿದ್ರು ನಿಮ್ಗೆ ಇದರಿಂದ ದುಡ್ಡು ಖರ್ಚಾಗಲ್ಲ. ಖರ್ಚಾಗೋದೇನು, ನಿಮ್ಮ ಟೈಮ್, ನಿಮ್ಮ ಬಿಲೀಫ್, ನಿಮ್ಮ ನಂಬಿಕೆ, ನಿಮ್ಮ ಟ್ರಸ್ಟ್, ನಿಮ್ಮ ಎನರ್ಜಿ ಅಲ್ವಾ. ಏನು ನಮ್ಮಿಂದ ದುಡ್ಡು ಅಂತ ಖರ್ಚು ಮಾಡಿ ಆಗಬೇಕು ಅನ್ನೋದು ಏನಿಲ್ಲ. ಸೊ ಯಾರ್ಯಾರು ಇದನ್ನು ನಂಬಿಕೆಯಿಂದ ಮಾಡ್ತಿದ್ರು ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಏನೇನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರು ಎಲ್ಲದೂ ನಿಮ್ಮ ಜೀವನದಲ್ಲಿ ಆಗಲಿ ಅಂತ ನಾನು ಹೇಳ್ತೀನಿ. ಈ ನ್ಯೂ ಮೂನ್ ರಿಚುವಲ್ಸಲ್ಲಿ ದೇರ್ ಆರ್ 5 ಸ್ಟೆಪ್ಸ್, ವೆರಿ ಈಸಿ, ಯಾವ ಖರ್ಚು ಇಲ್ಲದೆ. ಒಂದು ಬುಕ್, ಪೆನ್, ಪೇಪರ್, ಮನೆಯಲ್ಲಿ ದೀಪ, ಇಷ್ಟು ಇದ್ದರೆ ನಿಮಗೆ ಸಾಕು, ಏನೂ ಬೇಕಾಗಿಲ್ಲ. ಆ್ಯಂಡ್ ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಅಷ್ಟೇ ಬೇಕಾಗಿರೋದು ಇದನ್ನು ಮಾಡೋದಕ್ಕೆ. ಆ್ಯಂಡ್ ಬಿಲೀಫ್, ನಂಬಿಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ರಿಚುವಲ್ಸಲ್ಲೂ. ಆ್ಯಂಡ್ ನಿಮ್ಮ ಮನೇಲಿ ಹೇಳ್ಬೋದು, ಏನು ಮಾಡ್ತಿದ್ಯಾ ನೀನು ಅಮಾವಾಸ್ಯೆ ದಿನ ಎಲ್ಲ, ಇದೆಲ್ಲ ನಾವು ಮಾಡೋದಲ್ಲ, ಇದು ಬೇರೆಯವ್ರು ಮಾಡೋದು, ಯಾರ್ಯಾರು ಲೈಕ್ ಏನೋ ಮಠ ಮಂತ್ರ ಮಾಡೋದು ಇದನ್ನೆಲ್ಲ ಅಂತ ನಿಮ್ಮ ಮನೇಲಿ ಅನ್ಬೋದು. ಅವ್ರಿಗೆ ಅರ್ಥ ಮಾಡಿಸಿ, ಇದು ಸಿಂಪಲ್ ರಿಚುವಲ್ಸ್ ಅಷ್ಟೇ, ಏನೂ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಏನೂ ನಾವು ಕಲಿತಾ ಇಲ್ಲ. ಬಿಕಾಸ್ ಅಮಾವಾಸ್ಯೆ ದಿನ ಏನೋ ಮಾಡ್ತೀವಿ ಅಂದರೆ ಮನೆಯವ್ರು ತಿಳ್ಕೊಳೋದೇ ತಪ್ಪಾಗಿ ಅಲ್ವಾ. ಸೊ ಯಾರಿಗ್ಯಾರಿಗೆ ಇದನ್ನು ಅರ್ಥ ಮಾಡಿಸೋ ಅವಶ್ಯಕತೆ ಇದೆ ಅವ್ರಿಗೆಲ್ರಿಗೂ ಇದನ್ನು ಅರ್ಥ ಮಾಡಿಸಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಬಿಗಿನ್. ಲೆಟ್ಸ್ ಟಾಕ್ ಅಬೌಟ್ ದ ಫಸ್ಟ್ ಸ್ಟೆಪ್, ಸೆಟ್ ದ ಇಂಟೆನ್ಷನ್. ಇಂಟೆನ್ಷನ್ಸ್ ಅಂದರೆ ನೀವು ನಿಮಗೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು, ನೀವು ಕಾರ್ ತೊಗೋಬೇಕಾ, ಮನೆ ತೊಗೋಬೇಕಾ, ನೀವು
ಮನೆ ಕಟ್ಟಿಸ್ಬೇಕಾ, ಇಲ್ಲ ನೀವು ಜಾಬ್ ತಗೋಬೇಕಾ, ನಿಮ್ಮ ಪಾರ್ಟ್ನರ್ಗೋಸ್ಕರ. ನಾನು ಇನ್ಸ್ಟಾಗ್ರಾಮ್ ಥ್ರೂ ನನಗೆ ಬಂದಿರೋ DMs ಎಲ್ಲ ಆಲ್ಮೋಸ್ಟ್ ನಮಗೆ ಪಾರ್ಟ್ನರ್ ಬೇಕು, ನಾನು ಒಳ್ಳೆ ಪಾರ್ಟ್ನರ್ಗೋಸ್ಕರ ನನಗೆ ಅಫರ್ಮೇಷನ್ಸ್ ಹೇಳಿ, ಇಲ್ಲ ನಿಮ್ಮ ಮಕ್ಕಳು ಸ್ಟಡೀಸ್ಗೋಸ್ಕರ, ಇಲ್ಲ ನಿಮ್ಮ ಆರೋಗ್ಯಕ್ಕೋಸ್ಕರ, ಮುಂದಿನ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಲಿಸ್ಟ್ ಮಾಡ್ತಾ ಬನ್ನಿ. ನಿಮಗೆ ಆಲ್ಮೋಸ್ಟ್ ನಾನು ಹೇಳೋದಂತಂದರೆ ಒಂದು 4 ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ನೀವು ಒಂದು ಬುಕ್ ಮತ್ತು ಒಂದು ಪೆನ್ ತೊಗೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ಏನು ನಿಮಗೆ ಸ್ಟಕ್ ಆಗ್ತಿದೆ, ನಿಮ್ಮ ಲೈಫಲ್ಲಿ ಒಂದಿಷ್ಟು ಓಲ್ಡ್ ಟ್ರಾಮಾಸ್ ಇರುತ್ತೆ, ಒಂದಿಷ್ಟು ನಿಮ್ಮ ಅಸಮಾಧಾನಗಳಿರುತ್ತೆ, ಬೇರೆಯವ್ರು ನಿಮ್ಗೇನೋ ಅಂದಿದ್ರು, ಇಲ್ಲ ನೀವು ಬೇರೆ ಏನೋ ಅಂದಿದ್ರಿ, ನಮ್ಮ ಮನಸ್ತಾಪಗಳಿರುತ್ತೆ, ಇಲ್ಲ ಅಂತಂದರೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಏನೋ ಜಗಳ ಆಗಿರುತ್ತೆ, ಇಲ್ಲ ನಿಮ್ಮ ತಂದೆ ತಾಯಿ ಅವರಿಂದ ನಿಮಗೇನೋ ಒಂದು ಬೇಜಾರಿರುತ್ತೆ, ಇಲ್ಲ ನಿಮ್ಮ ಚಿಕ್ಕ ವಯಸ್ಸಿಂದ ನೀವು ಬೆಳ್ಕೊಂಡು ಬಂದಾಗ ಒಂದಿಷ್ಟು ಭಯಗಳು, ಆತಂಕಗಳು, ಹೇಳೋಕ್ಕಾಗದೇ ಇರೋದು, ಇದು ಎಲ್ಲ ಇದ್ದಾಗ ಅಡ್ಡಿ ಆಗುತ್ತೆ. ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂದಾಗ ಅದು ಒಂದು ನಮ್ಮ ಎನರ್ಜಿನ ಬ್ಲಾಕ್ ಮಾಡುತ್ತೆ ಅಂತಲೇ ನಾನು ಹೇಳ್ತೀನಿ. ಸೊ ನೀವೇನು ಮಾಡಬೇಕು ಅಂತಂತಂದರೆ ಒಂದು ಬುಕ್, ಒಂದು ಪೆನ್ ತೊಗೊಂಡ್ಬಿಟ್ಟು ನೀವು ಏನೇನು ನಿಮಗೆ ಭಯಗಳೇನಿದೆ, ಏನೇನು ಅಸಮಾಧಾನಗಳೇನಿದೆ, ರಿಗ್ರೆಟ್ಸ್ ಏನಿದೆ, ಅದನ್ನೆಲ್ಲದನ್ನು ನೀವು ಲಿಸ್ಟ್ ಮಾಡ್ತಾ ಬನ್ನಿ. ಒಂದು ಲಿಸ್ಟ್ ಮಾಡಿದ್ಮೇಲೆ ಕುತ್ಕೊಂಡ್ಬಿಟ್ಟು ಒಂದು 5 ನಿಮಿಷ, ಒಂದು 4-5 ಡೀಪ್ ಬ್ರೆತ್ಸ್ನ ತಗೊಳ್ಳಿ ನಿಧಾನವಾಗಿ. ಯಾವುದೂ ಅರ್ಜೆಂಟ್ ಇಲ್ಲ, ಎಲ್ಲೋ ಓಡೋಗ್ಬೇಕು, ನಾನು ಊಟ ಮಾಡಬೇಕು, ನಾನು ಕೆಲಸ ಮಾಡಬೇಕು. 5 ನಿಮಿಷ ಬಿಟ್ಬಿಡಿ, ಈ ರಿಚುವಲ್ಸ್ಗೋಸ್ಕರ ಬಿಟ್ಬಿಟ್ಟು ಕುತ್ಕೊಂಡು ಒಂದು 5 ಡೀಪ್ ಬ್ರೆತ್ಸ್ ತಗೊಳ್ಳಿ ನಿಧಾನಕ್ಕೆ. ಹಿಂಗೆ ನಿಮಗೆ ಟೈಮ್ ಇತ್ತಂದರೆ ಇನ್ನೂ ನೀವು ಜಾಸ್ತಿ ಬ್ರೆತ್ಸ್ನ ಮಾಡ್ಬೋದು. ಟೈಮ್ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಒಂದು 5 ಇದೇ ಥರ ಒಂದು ಡೀಪ್ ಬ್ರೆತ್ಸ್ನ ತಗೊಳ್ಳಿ. ಡೀಪ್ ಬ್ರೆತ್ಸ್ನ ತೊಗೊಂಡ್ಬಿಟ್ಟು ನೀವು ಪ್ರತಿ ಬ್ರೆತ್ ನೀವು ರಿಲೀಸ್ ಮಾಡುವಾಗ, ಅಂದರೆ ನೀವು ಪ್ರತಿ ಬ್ರೆತ್ ನೀವು ಎಕ್ಸೇಲ್ ಉಸಿರನ್ನು ಬಿಡುವಾಗ ನೀವು ಬರೆದಿಟ್ಕೊಂಡಿರ್ತೀರ ಅಲ್ವಾ, ರಿಗ್ರೆಟ್ಸ್, ಏನೋ ಸಮಾಧಾನಗಳು ಏನಿದೆ ಅದನ್ನೆಲ್ಲ ನೀವು ಪ್ರತಿ ಸತಿ ನೀವು ಉಸಿರನ್ನು ಬಿಡುವಾಗ ಹೇಳ್ಬೇಕು, ನಾನು ಬಿಡ್ತಾ ಇದ್ದೀನಿ, ನಾನು ಅದನ್ನೆಲ್ಲ ನನ್ನ ಜೀವನದಿಂದ ನೆಗೆಟಿವ್ ಎನರ್ಜೀಸ್ನ ನಾನು ಹೊರಗಡೆ ಕಳಿಸ್ತಾ ಇದ್ದೀನಿ, ನಾನು ಇನ್ಮೇಲೆ ಫ್ರೀ ಆಗಿರ್ತೀನಿ, ಅದರಿಂದ ನನ್ನ ಜೀವನದಲ್ಲಿ ಏನೇನು ಕಷ್ಟಗಳಿದೆ ಅದನ್ನೆಲ್ಲ ನಾನು ನನ್ನ ಗಾಳಿಗೆ ನಾನು ಬಿಡ್ತಾ ಇದ್ದೀನಿ ಹೊರಗಡೆ ಅಂತ ನೀವು ಪ್ರತಿ ಸತಿ ಒಂದು ಬ್ರೆತ್ ಎಕ್ಸೇಲ್ ಉಸಿರು ಬಿಡುವಾಗ್ಲೂ ನೀವು ಏನೇನಿದೆ ನಿಮ್ಮ ಲೈಫಲ್ಲಿ ಒಂದು ಇಷ್ಟು ಇಟ್ಕೊಂಡಿರ್ತೀರಲ್ಲ ಏನಿದು ಅಂತ ಅದನ್ನೆಲ್ಲಾನು ನೀವು ಬಿಟ್ಬಿಡ್ಬೇಕು. ಇದು ಸೆಕೆಂಡ್ ಸ್ಟೆಪ್. ನಾವೀಗ ಬಂದಿದ್ದೀವಿ ಥರ್ಡ್ ಸ್ಟೆಪ್, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದಿಸ್ ನ್ಯೂ ಮೂನ್ ರಿಚುವಲ್. ಏನಂತ ಅಂದ್ರೆ ಸ್ಕ್ರಿಪ್ಟಿಂಗ್ ಅಂತ ಹೇಳಿದ್ರೆ ನಾವು ನಮ್ಮ ಬುಕ್ಕಲ್ಲಿ ನಾವು ಥ್ಯಾಂಕ್ ಯು ಲೆಟರ್ನ ಯೂನಿವರ್ಸ್ಗೆ ಬರೆಯೋದು. ಸೊ ಹಿಂಗೆ ನೀವು ನಾನು ಫಸ್ಟ್ ಸ್ಟೆಪ್ಪಲ್ಲಿ ಹೇಳಿದೆ, ನಿಮಗೆ ಒಂದಿಷ್ಟು ಪಾಯಿಂಟ್ಸ್ ಮಾಡ್ಕೊಳ್ಳಿ, ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಆ ಪಾಯಿಂಟ್ಸನ್ನು ಒಂದೊಂದು ಪಾಯಿಂಟಿಗೂ ನೀವು ಥ್ಯಾಂಕ್ ಯು ಯೂನಿವರ್ಸ್ಗೆ ಅಂತ ಹೇಳ್ಬಿಟ್ಟು ಒಂದೊಂದು ಲೆಟರ್ನ ಬರಿಬೇಕು. ಎಷ್ಟು ಬರೆಯೋಕ್ಕಾಗತ್ತಾ, ಒಂದು 10 ಲೈನ್ಸ್ ಬರೆಯೋಕ್ಕಾಗತ್ತಾ, 1 ಪೇಜ್ ಬರೆಯೋಕ್ಕಾಗುತ್ತಾ, ಬರೀರಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬರೀರಿ. ಏನಂತ ಬರಿಬೇಕು, ನೀವು ಒಂದು ಲೈಕ್ ನಾನು ಒಂದು ಕಾರ್ ತಗೋಬೇಕು, ಎಕ್ಸಾಂಪಲ್ ಕೊಡ್ತಿದ್ದೀನಿ, ಒಂದು ಕಾರ್ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ. ಅದ್ರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್, ಈ ಆಪರ್ಚುನಿಟಿ ನನಗೆ ಸಿಕ್ಕಿದ್ದಕ್ಕೆ, ನನ್ನ ಹಣವನ್ನು ನಾನು ಹೊಂದಿಸಿ ಇಟ್ಕೊಂಡಿದ್ದಕ್ಕೆ ಈ ಕಾರ್ನ ತಗೊಂಡ ಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ, ನನ್ನ ಮತ್ತಷ್ಟು ಆಪರ್ಚುನಿಟೀಸ್ ಬಂದಿದೆ. ಕಾರ್ ತಗೊಂಡಿದ್ರಿಂದ ನನಗೆ ಒಂದು ಲಕ್ ಬಂದಿದೆ, ಒಂದಿಷ್ಟು ಆಪರ್ಚುನಿಟೀಸ್ ಬಂದಿದೆ. ನಾನು ಇದರಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಟ್ರಿಪ್ ಹೋಗಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆ ನಾನು ಹೊರಗಡೆ ತುಂಬ ಸುತ್ತಾಡಿದ್ದೀನಿ, ನಾನು ನನ್ನ ವೈಫ್ ಅಥವಾ ನನ್ನ ಪೇರೆಂಟ್ಸ್ ಜೊತೆ ನಾನು ಒಂದಿಷ್ಟು ಟೆಂಪಲ್ಸ್ಗೆ ಹೋಗಿದ್ದೀನಿ. ಇದೇ ಥರ ನೀವು ತುಂಬ ಒಂದು ಡೀಟೇಲ್ ಆಗಿ ನೀವು ಬರೀಬೇಕಾಗುತ್ತೆ. ನೀವು ತಗೊಳಕ್ಕೆ ಏನೇನು ಮಾಡಿದ್ರಿ ಅಂಡ್ ತಗೊಂಡ್ಮೇಲೆ ನಿಮ್ಮ ಲೈಫಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದೇ ಸ್ಕ್ರಿಪ್ಟಿಂಗ್. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಸ್ಟಡೀಸ್ ಬಗ್ಗೆ ಸೆಕೆಂಡ್ ಎಕ್ಸಾಂಪಲ್. ನಿಮ್ಮ ಮಗ ಅಥವಾ ಮಗಳಿಗೆ ಒಂದಿಷ್ಟು ಸ್ಕೋರ್ ಪರ್ಸೆಂಟೇಜ್ ಇಷ್ಟು ತೆಗಿಬೇಕಂತ ಇರುತ್ತೆ. ಸೊ ನೀವು ಹೆಂಗ್ ಮ್ಯಾನಿಫೆಸ್ಟ್ ಮಾಡ್ತೀರಲ್ವಾ, ಸ್ಕ್ರಿಪ್ಟಿಂಗ್ ಮಾಡ್ತೀರಾ ಅಂತಂದ್ರೆ ನೀವು ಒಂದು ಪಾಯಿಂಟ್ ನ ಬರೀರಿ, ಯಾವ್ದ್ರ ಬಗ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬರೀರಿ. ಅದ್ರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ, ನನ್ನ ಪೇರೆಂಟ್ಸ್ಗೆ ನನಗೋಸ್ಕರ ಫೀಸ್ ಕಟ್ತಾ ಇದ್ದಾರೆ, ಅವರಿಗೋಸ್ಕರ ಥ್ಯಾಂಕ್ ಯು, ನನಗೆ ಇಂಥ ಸ್ಕೂಲಲ್ಲಿ ಓದೋದಕ್ಕೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು, ಇದರಿಂದ ನಾನು ನನ್ನ ಲೈಫಲ್ಲಿ ನಾನು ಓದ್ಬಿಟ್ಟು ಇಷ್ಟು ಪರ್ಸೆಂಟೇಜ್ನ ಈ ಸಬ್ಜೆಕ್ಟಲ್ಲಿ ಇಲ್ಲ ಈ ಎಕ್ಸಾಮಲ್ಲಿ ಯೂನಿಟ್ ಟೆಸ್ಟಲ್ಲಿ ನಾನು ಇಷ್ಟು ಮಾರ್ಕ್ಸ್ನ ನಾನು ತೆಗ್ದಿದ್ದೀನಿ. ಇದನ್ನ ತೆಗೆದ ಮೇಲೆ
ಎಷ್ಟು ಮಾರ್ಕ್ಸ್ ಅಂತ ನೀವು ಎಕ್ಸಾಕ್ಟ್ ಆಗಿ ಒಂದಿಷ್ಟು ಅವ್ರಿಗೆ ಐಡಿಯಾ ಇರಲಿ ಎಷ್ಟು ಮಾರ್ಕ್ಸ್ ಬೇಕನ್ನೋದು ಹೇಳಿ. ಸೊ ಇಷ್ಟನ್ನ ನಾನು ತೆಗ್ದಿದ್ದೀನಿ. ಇದನ್ನ ತೆಗೆದ್ಮೇಲೆ ನನ್ನ ಸ್ಕೂಲಲ್ಲಿ ನನ್ನನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ನನ್ನ ಟೀಚರ್ಸ್ ಆಗಲಿ, ನನ್ನ ಪೇರೆಂಟ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಎಲ್ಲರೂ ನನಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ತುಂಬ ಹ್ಯಾಪಿ ಆಗಿದ್ದೀನಿ ಆ್ಯಂಡ್ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ಕಿದೆ. ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು, ಲೈಫಲ್ಲಿ ಗೋಲ್ಸ್ ಅಚೀವ್ ಮಾಡಬೇಕು ಅನ್ನೋದಕ್ಕೆ ತುಂಬ ನನಗೆ ಇನ್ನೂ ಮೋಟಿವೇಶನ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನೀವು ಇನ್ ಡೀಟೇಲ್ ಆಗಿ ಬರೆಸ್ಬೇಕು ನಿಮ್ಮ ಮಕ್ಳ ಹತ್ರ, ಇಲ್ಲ ನೀವು ಬರಿಬೇಕು. ಐ ಹೋಪ್ ನಿಮಗೆ ಥರ್ಡ್ ಸ್ಟೆಪ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇದನ್ನು ನೀವು ನಿಮ್ಮ ಮಕ್ಳ ಹತ್ರ ಬರ್ಸಿದ್ರೆ ಅವ್ರು ಮಲ್ಕೊಳೋ ಅಂಥ ಪಿಲ್ಲೋ ಕೆಳಗೆ ಇಡಿ, ಇಲ್ಲ ನೀವೇ ಬರ್ದು ಇತ್ತಂದರೆ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ. ಪ್ರತಿದಿನ ಮಲಗುವಾಗ ಎದ್ದ ತಕ್ಷಣ ನೀವು ಇದನ್ನ ಹೇಳ್ಬೇಕು. ಬಿಕಾಸ್ ಮಲ್ಗೋಕೆ ಮುಂಚೆ ನಮ್ಮ ಮೈಂಡ್ ಒಂದು ಸಬ್ಕಾನ್ಷಿಯಸ್ ಸ್ಟೇಟ್ಗೆ ಹೋಗೋಕ್ಕೆ ರೆಡಿ ಆಗಿರುತ್ತೆ, ಅಂತಂದರೆ ಒಂದು ಡ್ರೀಮ್ ಲೆವೆಲ್ಗೆ ಹೋಗೋಕ್ಕೆ ರೆಡಿ ಆಗಿರುತ್ತೆ. ಆ್ಯಂಡ್ ಮಲಗಿ ಎದ್ದ ತಕ್ಷಣ ಒಂದು ಫ್ರೆಶ್ ಮೈಂಡ್ ಇರುತ್ತೆ. ನಮಗೆ ನಮ್ಮ ಬ್ರೈನ್ ಏನನ್ನಾದರೂ ಹೇಳಿದ್ರೆ ಅದು ತೊಗೊಳೋ ಶಕ್ತಿ ಇರುತ್ತೆ. ಅದಕ್ಕೆ ನೀವು ತುಂಬ ಅಬ್ಸರ್ವ್ ಮಾಡಿದರೆ ಬೆಳಗ್ಗೆ ಬೇಗ ಎದ್ದು ಓದ್ಕೋ, 2 ಗಂಟೆಗೆ ಎದ್ದು ಓದ್ಕೋ, 3 ಗಂಟೆಗೆ ಎದ್ದು ಓದ್ಕೋ ಅಂತ ತುಂಬ ಮನೇಲಿ ಹೇಳ್ತಾ ಇರ್ತಾರೆ. ಇಲ್ಲ ಬೆಳಗ್ಗೆನೇ ಬೇಗ ಎದ್ದು ಮೆಡಿಟೇಷನ್ಸ್ ಮಾಡು, ಅದು ಮಾಡು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳು ಅಂತ. ಸೊ ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಇದನ್ನೆಲ್ಲ ಹೇಳೋದ್ರಿಂದ ನಮ್ಮ ಬ್ರೈನ್ಗೆ ಒಂದು ಫ್ರೆಶ್ ಸ್ಟಾರ್ಟ್ ಸಿಕ್ಕಂಗಾಗುತ್ತೆ. ಏನಾದರೂ ಹೇಳಿದ್ದು ಕ್ಯಾಚ್ ಮಾಡ್ಕೊಳ್ಳೋ ಅಂಥ ಕೆಪಾಬಿಲಿಟಿ ನಮ್ಮ ಬ್ರೈನ್ಗೆ ಇರುತ್ತೆ. ಸೊ ಐ ಪ್ರಿಫರ್ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೊಬೈಲ್ನ ಬಿಟ್ಟು ಇದನ್ನ ಏನೇನು ಬರ್ದಿರ್ತೀರ, ಸ್ಕ್ರಿಪ್ಟ್ ಆಗಿ ಬರ್ದಿರ್ತಿರೋದನ್ನೆಲ್ಲ ಓದ್ತಾ ಬನ್ನಿ. ದಿಸ್ ಇಸ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಮರಿಬೇಡಿ. ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ನಾವು ಮನೆಯಲ್ಲಿ ಸಂಜೆ ದೀಪ ಹಚ್ಚಬೇಕು. ನೀವು ಅಬ್ಸರ್ವ್ ಮಾಡಿದ್ದೀರಾ, ಯಾವುದೇ ಶುಭಾರಂಭಗಳಿಗಾಗಲಿ, ಯಾವುದೇ ಫಂಕ್ಷನ್ಗಳಿಗಾಗಲಿ ಫಸ್ಟ್ ನಾವು ಶುರು ಮಾಡೋದು ದೀಪ ಹಚ್ಚೋದ್ರಿಂದ ಅಲ್ವಾ. ಸೊ ನ್ಯೂ ಮೂನ್ ಅಂತಂದರೆ ಹೊಸ ಆರಂಭ. ನೀವು ನೋಡ್ಬೋದು, ಅಮಾವಾಸ್ಯೆ ಆದ ನೆಕ್ಸ್ಟ್ ದಿನದಿಂದ ನಮಗೆ ಕಾಣಿಸೋದು ಒಂದು ಚಿಕ್ಕ ಲೈನ್ ಅಷ್ಟೇ ಇರುತ್ತೆ, ಆ ಚಂದ್ರ ಮಾತ್ರ. ಸೊ ಹಂಗಂತಂದ್ರೆ ಏನು, ಹೊಸ ಮನುಷ್ಯ ಅಂದರೆ ಚಿಕ್ಕವನವನಿನ್ನು ಇವಾಗ ತಾನೇ ಎದ್ದಿದ್ದಾನೆ ಅನ್ನೋದು ಅರ್ಥದಲ್ಲಿ. ಸೊ ನಮ್ಮ ಲೈಫು ಹಾಗೆ, ಅಮಾವಾಸ್ಯೆ ಆದಮೇಲೆ ನಮ್ಮ ಲೈಫ್ ಒಂದು ಹೊಸ ಫ್ರೆಶ್ ಸ್ಟಾರ್ಟ್, ಒಂದು ನಮಗೆ ಲೈಫಲ್ಲಿ ಒಂದು ರೀಸೆಟ್ ತರಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಅಮಾವಾಸ್ಯೆ ದಿನದಿಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಪ್ರಿಫರ್ ಮಾಡೋದು. ಸೊ ನಾನು ಹೇಳೋದು, ಅವತ್ತಿನ ಸಂಜೆ ನೀವು ಮನೆಯಲ್ಲಿ ದೀಪ ಹಚ್ಚಿ, ನೀವು ಈ ನಮ್ಮ ರಿಲಿಜನಲ್ಲಿ ದೀಪ ಎಲ್ಲ ಹಚ್ಚಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಒಂದು ಕ್ಯಾಂಡಲ್ನ ಕೂಡ ನೀವು ಬೆಳಗ್ಬೋದು. ಐ ಹೋಪ್ ನಿಮಗೆ ಫೋರ್ತ್ ಸ್ಟೆಪ್ ಅರ್ಥ ಆಗಿದೆ. ಏನು ಅಂತಂದರೆ, ನೀವು ಆಲ್ರೆಡಿ ನೀವೊಂದು ದೀಪ ಹಚ್ಚಿರ್ತೀರಾ, ಇನ್ ಕೇಸ್ ಆರೋಗಿತ್ತಂದರೆ ಮತ್ತೆ ಹಚ್ಕೊಳ್ಳಿ, ಕ್ಯಾಂಡಲ್ನ ಹಚ್ಕೊಳ್ಳಿ, ಕುತ್ಕೊಳ್ಳಿ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡ್ ಒಂದು ಕಾಮ್ ಸ್ಟೇಟ್ಗೆ ಬರುತ್ತೆ. ಕಾಮ್ ಸ್ಟೇಟ್ಗೆ ಬಂದಾಗ ನೀವು ಅಫರ್ಮೇಷನ್ಸ್, ಮ್ಯಾನಿಫೆಸ್ಟೇಷನ್ ಏನೇನು ಬರ್ದಿಟ್ಕೊಂಡಿದ್ದೀರಾ, ಏನೇನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದನ್ನ ಎಲ್ಲನ ನೀವು ವಿಜುವಲೈಸ್ ಮಾಡಬೇಕು. ಹೆಂಗೆ ವಿಜುವಲೈಸ್ ಮಾಡಬೇಕು? ಕಣ್ಣು ಮುಚ್ಕೊಂಡು ಏನೇನು, ಈಗ ಕಾರ್ ತಗೊಂಡ್ರೆ ನೀವು ಹೆಂಗೆ ಓಡಾಡ್ತಿದ್ದೀರಾ, ಹೆಂಗೆ ಟ್ರಿಪ್ ಹೋಗಿದ್ದೀರಾ, ಯಾವ್ಯಾವ ಪ್ಲೇಸ್ಗೆ ನೀವು ಟ್ರಿಪ್ ಹೋಗಿದ್ದೀರಾ, ಇಲ್ಲ ನಿಮ್ಮ ಮಗ ನಾನು ಎಕ್ಸಾಂಪಲ್ ಕೊಟ್ಟಿರ್ತಾರ, ನಿಮ್ಮ ಮಗ ಸ್ಕೂಲಲ್ಲಿ ಅವನು ಫಸ್ಟ್ ಬಂದ, ಅವನಿಗೆ ಏನಾದರೂ ಒಂದು ಅಪ್ರಿಷಿಯೇಷನ್ ಸಿಕ್ತು, ನೀವು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಿಮಗೆ ಆಸ್ ಅ ಪೇರೆಂಟ್ಸ್ ನಿಮಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಟೀಚರ್ಸ್ ಅಥವಾ ಪ್ರಿನ್ಸಿಪಲ್, ಟೀಚರ್ಸ್ ಇಂದ ಅವನಿಗೆ ತುಂಬಾ ಸಪೋರ್ಟ್ ಸಿಗ್ತಿದೆ ಇದರಿಂದ. ಇದೇ ತರ ನೀವು ತುಂಬಾ ವಿಜುವಲೈಸ್ ಮಾಡ್ತಾ ಬನ್ನಿ. ವಿಜುವಲೈಸೇಷನ್ ಇದನ್ನ ಒಂದು 10 ಮಿನಿಟ್ಸ್ ನಿಮಗೆ ಎಷ್ಟೊತ್ತು ಸಾಧ್ಯ ಆಗುತ್ತೆ, ನೀವು ಏನೇನು ಇಮ್ಯಾಜಿನ್ ಮಾಡ್ಕೊಂಡು ಬರ್ದಿಟ್ಕೊಂಡಿದ್ದೀರೋದನ್ನ ಎಲ್ಲದನ್ನು ನೀವು ಇಮ್ಯಾಜಿನ್ ಮಾಡ್ತಾ ಬನ್ನಿ. ವಿಜುವಲೈಸೇಷನ್ ಎಲ್ಲ ಪ್ರೊಸೆಸ್ ಆದಮೇಲೆ ನೀವು ಬರ್ದಿಟ್ಕೊಂಡ್ರ ಅಂತ ಲೆಟರ್ಗೆ ಇನ್ನೊಂದ್ಸತ ಓದ್ಬಿಟ್ಟು ನೀವು ಮಲ್ಕೊಳ್ಳಿ. ಅಂಡ್ ಲಾಸ್ಟ್, ದೇವ್ರಿಗೆ, ಯೂನಿವರ್ಸ್ಗೆ, ಎಲ್ರಿಗೂ ಯಾರ್ಯಾರಿಗೆ ನಿಮ್ಮ ಲೈಫಲ್ಲಿ ಗ್ರಾಟಿಟ್ಯೂಡ್ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು, ಯೂನಿವರ್ಸ್ ಹೇಳ್ಬಿಟ್ಟು ಮಲ್ಕೊಳ್ಳಿ. ಅಂಡ್ ಆಸ್ ಐ ಸೆಡ್, ಆ ಲೆಟರ್ನ ನೀವು ಪ್ರತಿದಿನ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ನೀವು ಪಿಲ್ಲೋ ಕೆಳಗೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವಾಗ ಆ ಲೆಟರ್ನ ನೀವು ಓದ್ಬೇಕು. ನೆಕ್ಸ್ಟ್ ಅಮಾವಾಸ್ಯೆ ಬಂದಿದ್ದ ದಿನ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಬರ್ನ್ ಮಾಡಿಬಿಟ್ಟು ಆ ವಿಷಸ್ನೆಲ್ಲ ನೀವು ಬಿಟ್ಬಿಡ್ಬೇಕು. ಪ್ರತಿದಿನ ಅದು ಆಯ್ತಾ ಇಲ್ವಾ, ಯಾಕಾಗ್ತಿಲ್ಲ, ಇನ್ನ ಏನ್ ಮಾಡೋದು, ಆಗಿಲ್ಲ ಅಂತಂದ್ರೆ ಇದನ್ನೆಲ್ಲ ಮನಸ್ಸೊಳಗೆ ಇಟ್ಕೊಂಡೆ ಒಂದು ಒಳ್ಳೆ ಮನಸ್ಸಿಂದ ಆಗತ್ತೆ ಅನ್ನೋ ಒಂದು ಗಟ್ಟಿ ಮನಸ್ಸಿಂದ, ಒಂದು ಬಿಲೀಫ್ ಇಂದ, ಒಂದು ನಂಬಿಕೆಯಿಂದ ನೀವು ಅದನ್ನ ಸುಟ್ಟಿ ಬಿಸಾಕಿ ಗಾಳಿಗೆ, ಯೂನಿವರ್ಸಿಗೆ ಬಿಟ್ಬಿಡಿ. ನೀನ್ ನೋಡ್ಕೋ, ನಿನ್ನ ಜವಾಬ್ದಾರಿ, ನನ್ನ ಕೆಲಸ ನಾನು ಮಾಡಿದೀನಿ, ಇನ್ನ ನಿನ್ನ ಜವಾಬ್ದಾರಿ ನೀನ್ ನೋಡ್ಕೋ ಅಂತೇಳಿ ನೀವು ಗಾಳಿಗೆ ಬಿಟ್ಬಿಡಿ. ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬಿಡಿ. ಹೋಪ್ ಈ ರಿಚುವಲ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ, ಏನೇನ್ 5 ಸ್ಟೆಪ್ ಹೇಳಿದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಪೇಷನ್ಸ್ ಏನೇನು ಹೇಳ್ಬೋದು ಅನ್ನೋದನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗಾದ್ರೂ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಅಂಡ್ ಅಫರ್ಮೇಷನ್ಸ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಏನಾದರೂ ರಿಚುವಲ್ಸ್ ಅಲ್ಲಿ ನಿಮಗೆ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಕೂಡ ನೀವು ನನಗೆ DM ಮಾಡ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಥ್ರೂ ಬಂದಿದ್ದೀರಾ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಚಾನಲ್ ಇಂದ ಇಷ್ಟು ವಿಷಯಗಳು ನಿಮ್ಗೆಲ್ಲ ಗೊತ್ತಾಗಿದ್ದಕ್ಕೆ ಇದೆಲ್ಲ ಆಗ್ತಿರೋದು ಯೂನಿವರ್ಸ್ ಗ್ರೇಸಿಂದ. ದೇವಿ ಧನ್ಯವಾದಗಳು. ಶ್ರೀಮಾತ್ರಿ ನಮಃ.